ಮಿಥುನ ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ 2026ರ ವರ್ಷದ ಮೊದಲ ತಿಂಗಳು ಜನವರಿಯಲ್ಲಿ ಹೇಗಿದೆ ಭವಿಷ್ಯ ತಿಳ್ಕೊಳ್ಳೋಣ. ಮಿಥುನ ರಾಶಿ ವರ್ಷದ ಪ್ರಾರಂಭ ತಿಂಗಳಲ್ಲೇ ಮಿಥುನ ರಾಶಿಯವರಿಗೆ ಒಂದಷ್ಟು ಅದ್ಭುತವಾದಂಥ ಕೆಲಸ ಕಾರ್ಯಗಳು ಅನುಕೂಲ ಆಗಬಹುದು. ಯಾಕಂತ ಹೇಳಿದ್ರೆ ಚತುರ್ಗ್ರಹಗಳು ಸಮ್ಮಿಲನದಿಂದ ಸಪ್ತಮ ಸ್ಥಾನದಲ್ಲಿ ಇರುವಂತಹದ್ದು 4 ಗ್ರಹಗಳ ಒಂದಷ್ಟು ಫಲಗಳು ನೀವು ನಿರೀಕ್ಷೆಯನ್ನು ಜನವರಿ ತಿಂಗಳಲ್ಲಿ ನೋಡಬಹುದು. ಯಾಕಂತ ಹೇಳಿದ್ರೆ ಭಾಳ ಜನಕ್ಕೆ ಈಗಾಗಲೇ ಜನ್ಮ ಗುರು ಇರೋದರಿಂದ ಒಂದಷ್ಟು ಕೆಲಸ ಕಾರ್ಯಗಳ ತೊಂದರೆಗಳು ಅಂತ ಹೇಳಬಹುದು. ಆದರೆ ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ಫಲಗಳು ಆಗುತ್ತೆ ಅಂತ ಹೇಳುತ್ತೆ. ಮತ್ತು ಅದರ ಜೊತೆಗೆ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಜನವರಿ ತಿಂಗಳಲ್ಲಿ ಏನಾದರೂ ಮದುವೆ ವಿಚಾರಕ್ಕೆ ಏನಾದರೂ ಇಷ್ಟಪಟ್ಟಿದ್ರೆ ಮಾತುಕತೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಮತ್ತು ಕಲೆ ಮತ್ತು ಸಂಗೀತ ಇಂತಹ ಒಂದಷ್ಟು ಆಸಕ್ತಿಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಮತ್ತು ಸಣ್ಣ ಹೂಡಿಕೆ ವಿಚಾರದಲ್ಲಿನೂ ಒಂದು ಪ್ರಯೋಜನಕಾರಿಯಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಿಥುನ ರಾಶಿಯವರು ಈ ಜನವರಿಯಲ್ಲಿ ನೋಡುವಂಥದ್ದಿರುತ್ತೆ. ಕರ್ಕಾಟಕ ರಾಶಿ ಜನವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಶುಭಕರವಾದಂಥ ದಿನಗಳನ್ನು ನೋಡಬಹುದು. ಯಾಕಂತ ಹೇಳಿದ್ರೆ ಕರ್ಕಾಟಕ ರಾಶಿಗೆ ವ್ಯಯಸ್ಥಾನದಲ್ಲಿ ಗುರು ಇದ್ದರೂ ಸಹ ರಾಶ್ಯಾಧಿಪತಿ ಯಾವಾಗ ವರ್ಷಫಲದಲ್ಲಿ ಬದಲಾವಣೆಗಳು ಏನು ನಾವು ನೋಡ್ತೀವಿ ಗ್ರಹಗಳ ಸಂಯೋಗಗಳಿಂದ ಒಂದಷ್ಟು ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ನೋಡಿ, ಅದರಲ್ಲಿ ರಾಜಕೀಯದಲ್ಲಿ ಇರುವಂಥವರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಕಾಣುವಂಥದ್ದು ಮತ್ತು ಅನುಕೂಲಕರವಾದಂತಹದ್ದು ಹೆಚ್ಚಾಗಿ ಕರ್ಕಾಟಕ ರಾಶಿಯವರಿಗಿರುತ್ತೆ. ಒಂದಷ್ಟು ಖರ್ಚುಗಳು ಜಾಸ್ತಿ ಆಗ್ಬೋದು. ಯಾಕಂತ ಹೇಳಿದ್ರೆ ಒಂದಷ್ಟು ಶುಭ ಕಾರ್ಯಗಳು ಅಥವಾ ಇನ್ನಿತರ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒಲವನ್ನು ಕೊಡ್ತೀರಾ. ಮತ್ತು ಅದರ ಜೊತೆಗೆ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಜನವರಿ ತಿಂಗಳಲ್ಲಿ ಕಂಡುಬರುತ್ತೆ. ಮತ್ತು ಅದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಸಂತಸದ ವಾತಾವರಣ ಕಳೆಯುವಂಥದ್ದು ಇರುತ್ತೆ. ದೂರದ ಪ್ರಯಾಣ ಹಮ್ಮಿಕೊಳ್ಳುವಂಥದ್ದು ಸಾಧ್ಯತೆಗಳು ಇರುತ್ತೆ. ಮತ್ತು ಸಪ್ತಮದಲ್ಲಿ 4 ಗ್ರಹಗಳ ಸಂಯೋಗದಿಂದ ಒಂದಷ್ಟು ಕೋರ್ಟ್ ಕಚೇರಿ ಸಮಸ್ಯೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೇನು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಒಂದಷ್ಟು ತಿಂಗಳ ಭವಿಷ್ಯದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.